ಅನಂತಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಭಗವಂತನ ನಾಭಿ ಕಮಲದಿಂದ ಚತುರ್ಮುಖ ಬ್ರಹ್ಮನ ಸೃಷ್ಟಿಯಾಯಿತು. ಈ ಚತುರ್ಮುಖ ಬ್ರಹ್ಮ ಅನೇಕ ಜೀವಿಗಳನ್ನ ಸೃಷ್ಟಿಸಿದ. ಮನುಷ್ಯ ಎಲ್ಲ ಜೀವಿಗಳಿಗಿಂತಲೂ ಕೂಡ ಶ್ರೇಷ್ಠ. ಯಾಕೆ ಅಂತ ಹೇಳಿದ್ರೆ, ಅವನಿಗೆ ಭಗವಂತ ಬುದ್ಧಿಯನ್ನು ಕೊಟ್ಟಿದ್ದಾನೆ, ಅಂತಃಕರಣವನ್ನು ಕೊಟ್ಟಿದ್ದಾನೆ, ಮನಸ್ಸನ್ನು ಕೊಟ್ಟಿದ್ದಾನೆ. ಮನಸ್ಸು ಪ್ರಾಣಿಗಳಿಗೂ ಇರಬಹುದು, ಆದರೆ ಬುದ್ಧಿ, ವಿವೇಕ, ಈ ಶಕ್ತಿಯನ್ನ ಭಗವಂತ ಮನುಷ್ಯನಿಗೆ ಕೊಟ್ಟಂತ ಪ್ರಯುಕ್ತ ಮನುಷ್ಯ ಶ್ರೇಷ್ಠ ಪ್ರಾಣಿಯಾದ. ಆದರೆ ಈ ಮನುಷ್ಯನಿಗೂ ಕೂಡ ಅವನ ಒಂದು ಕರ್ಮವಶದಿಂದ ಜೀವಯೋಗ್ಯತೆ, ಭಗವಂತನ ಇಚ್ಛೆ ಹಾಗೂ ಕರ್ಮಗಳು, ಅದರಿಂದಾಗಿ ಅವನಿಗೂ ಕೂಡ ಈ ಮನುಷ್ಯ ದೇಹದ ಒಂದು ಸಂಪರ್ಕ ಬರುತ್ತೆ. ಈ ಮನುಷ್ಯದ ದೇಹದ ಸಂಪರ್ಕ ಬಂದಾಗ ಜನನ, ಮರಣ ಹಾಗೂ ವೃದ್ಧಾಪ್ಯ, ಜರ, ರೋಗಗಳು ಇವುಗಳೆಲ್ಲ ಬರುತ್ತೆ. ಹೀಗೆ ಕರ್ಮ ಬಂಧದಿಂದ ಕೂಡಿಕೊಂಡಿರುವಂತಹ ಈ ಮನುಷ್ಯನ ಶರೀರ ಇದು ಒಂದು ಮೂಳೆ ಮಾಂಸಗಳ ಒಂದು ತಡಿಕೆ, ಇದಕ್ಕೆ ಇದೇ ಒಂದು ಚರ್ಮದ ಹೊದಿಕೆ, ಇದರ ಒಳಗಿದೆ ಕಾಮಾದಿ ಬಯಕೆ ಅಂತ. ಈ ಪಾತ್ರ, ಈ ಭಾಂಡ, ಈ ಶರೀರ ಎನ್ನುವಂತಹ ಒಂದು ಪಾತ್ರ, ಅದು ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ ಎನ್ನುವಂತಹ ಅರಿಷಡ್ವರ್ಗದಿಂದ ಭೂಯಿಷ್ಠವಾಗಿದೆ. ಈ ಷಡ್ವರ್ಗ ಎನ್ನುವಂತಹ ಮುಸುರೆ ಈ ಪಾತ್ರಕ್ಕೆ ಹಿಡಿದಿದೆ. ಈ ಮುಸುರೆಯನ್ನು ನಾವು ತೊಳೆದುಕೊಳ್ಳಬೇಕು. ಅದೇ ರೀತಿಯಲ್ಲಿ ಅನ್ನ ಮದ, ಅರ್ಥ ಮದ, ಅಖಿಲ ವೈಭವದ ಮದ, ಇನ್ನು ತನಗಾರು ಸರಿ ಎಂಬ ಮದವು ಎನ್ನುವಂತಹ ಅಷ್ಟ ಮದ ಏನಿದೆ, ಈ ಅಷ್ಟ ಮದದಿಂದ ಈ ಶರೀರ ಎನ್ನುವಂತಹ ಪಾತ್ರೆ ಸುಟ್ಟು ಹೋಗಿದೆ. ಈ ಶರೀರ ಎನ್ನುವಂತಹ ಸುಟ್ಟು ಹೋದಂತಹ ಪಾತ್ರೆಯನ್ನ ಪುನಃ ನಾವು ಸರಿ ಮಾಡಬೇಕಾದ್ರೆ, ಹಿಡಿದಿರುವಂತಹ ಕೊಳೆಯನ್ನು ತೊಳೆಯಬೇಕಾದ್ರೆ ತತ್ವಜ್ಞಾನ ಉಂಟಾಗಬೇಕು. ತತ್ವಜ್ಞಾನ ಉಂಟಾಗಬೇಕಾದ್ರೆ ಶ್ರವಣ ಆಗಬೇಕು. ವೇದಾದಿಗಳ ಶ್ರವಣ, ವೇದ, ಉಪನಿಷತ್ತು, ಬ್ರಹ್ಮಸೂತ್ರಗಳು, ಪುರಾಣ, ಅವುಗಳ ಅರ್ಥವನ್ನ ಹೊರಹಾಕುವಂತಹ ದಾಸರ ಪದ್ಯಗಳು, ಇವುಗಳನ್ನ ಭಗವಂತನ ನಾಮ ಸಂಕೀರ್ತನೆ, ಇವುಗಳನ್ನು ಸತತವಾಗಿ ನಾವು ಮಾಡಬೇಕು. ಶ್ರವಣ, ಮನನ, ಧ್ಯಾನ ಹೀಗೆ ಮಾಡಿದಾಗ ನಮಗೆ ಸುಜ್ಞಾನ ದೊರಕುತ್ತೆ. ನಮ್ಮ ಈ ಅಂತಃಕರಣ ಎನ್ನುವಂತಹದ್ದು ಶುದ್ಧವಾಗ್ತದೆ. ಶುದ್ಧವಾದಂತಹ ಅಂತಃಕರಣದಲ್ಲಿ ಭಗವಂತನ ಉಪಾಸನಾ ರೂಪವಾದಂತಹ ಭಕ್ತಿಯನ್ನು ಮಾಡಿದಾಗ ಮುಕ್ತಿ ದೊರಕುತ್ತೆ ಅಂತ, ಭಗವಂತನ ಪರಂಧಾಮವನ್ನು ಹೊಂದಲಿಕ್ಕೆ ಸಾಧ್ಯ. ಹೀಗೆ ಸಚ್ಚಾಸ್ತ್ರದ ಶ್ರವಣ ಮಾಡಬೇಕು. ಈ ಸಚ್ಚಾಸ್ತ್ರದ ಶ್ರವಣದಲ್ಲಿ ಮುಖ್ಯವಾದದ್ದು ಅಷ್ಟಾದಶ ಪುರಾಣಗಳು, ಭಾಗವತ. ಅಂತಹ ಪುರಾಣಗಳಲ್ಲಿ ಒಂದು ಸ್ಕಂದ ಪುರಾಣ. ಈ ಸ್ಕಂದ ಪುರಾಣದಲ್ಲಿ ಈ ಸೂರ್ಯ ಮತ್ತು ಚಂದ್ರ ಪುಷ್ಕರಣಿಯ ಮಹಿಮೆ ಬಗ್ಗೆ ಉಲ್ಲೇಖ ಇದೆ. ಅದನ್ನು ಕೂಡ ವಾದಿರಾಜರು ಕೂಡ ಮುಂದೆ ವರ್ಣಿಸಿದ್ದಾರೆ.